ಆತ್ಮೀಯರೇ, SATSನಲ್ಲಿ ಸ್ಕೂಲ್ ಅಸೆಟ್ ಡೀಟೇಲ್ಸನ್ನು ಇಂದೀಕರಿಸಬೇಕಾಗಿದೆ. ಅದರ ಕುರಿತಾಗಿ ಇರತಕ್ಕಂತಹ ಇಲಾಖೆಯ ಆದೇಶವನ್ನು ಗಮನಿಸೋಣ. 2005-6ನೇ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗೆ ಶಾಲೆಗೆ ವಿವಿಧ ಯೋಜನೆಗಳಡಿ ಒದಗಿಸಿರುವ ಮೂಲ ಸೌಕರ್ಯಗಳ ವಿವರಗಳನ್ನು ಸ್ಯಾಟ್ಸ್ ಸಾಫ್ಟ್ವೇರ್ನಲ್ಲಿ ತ್ವರಿತವಾಗಿ ಇಂದೀಕರಿಸುವ ಕುರಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ 2005-6ನೇ ಸಾಲಿನಿಂದ ಪ್ರಸ್ತುತ ಸಾಲಿನವರೆಗೆ ಶಾಲೆಗೆ ವಿವಿಧ ಯೋಜನೆಗಳಡಿ ಒದಗಿಸಿರುವ ಮೂಲ ಸೌಕರ್ಯಗಳ ವಿವರಗಳಾದ ಭೌತಿಕ ಹಾಗೂ ಆರ್ಥಿಕ ಸೌಲಭ್ಯಗಳ ಮಾಹಿತಿಯನ್ನು ನಿಖರವಾಗಿ SATSನಲ್ಲಿ ಇಂದೀಕರಿಸಬೇಕಾಗಿದೆ. ಆದ್ದರಿಂದ ಈ ಉದ್ದೇಶಕ್ಕಾಗಿ ಸದರಿ ಅಂಶಗಳನ್ನು ಇಂದೀಕರಿಸಲು ಸ್ಕೂಲ್ ಅಸೆಟ್ಸ್ ಎಂಬ ಹೊಸ ಮೆನುವನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಸೃಜಿಸಲಾಗಿದೆ. ಈ ಮೆನುವಿನಲ್ಲಿ ಸಂಬಂಧಿಸಿದ ಶಾಲೆಗಳ ಈ ಕೆಳಕಂಡ ಮಾಹಿತಿಗಳನ್ನು ವರ್ಷವಾರು ಪ್ರತ್ಯೇಕವಾಗಿ ಮತ್ತು ಸಂಪೂರ್ಣವಾಗಿ ನಮೂದಿಸಲು ಶೀಘ್ರವಾಗಿ ಅಗತ್ಯ ಕ್ರಮ ವಹಿಸಲು ತಿಳಿಸಿದೆ. ನಮೂದಿಸಬೇಕಾದ ಮಾಹಿತಿಗಳು ಈ ಕೆಳಕಂಡಂತಿವೆ: ಹೊಸ ಕೊಠಡಿಗಳ ನಿರ್ಮಾಣದ ವಿವರ, ಮೈನರ್ ಹಾಗೂ ಮೇಜರ್ ರಿಪೇರಿಗಳ ಕಾರ್ಯಗಳ ವಿವರ, ಶೌಚಾಲಯ ನಿರ್ಮಾಣದ ವಿವರ, ಪೀಠೋಪಕರಣಗಳ ವಿವರ, ಶಾಲೆಗಳಿಗೆ ವಿವಿಧ ಯೋಜನೆಯಡಿ ಮಂಜೂರಾದ ಬಿಡುಗಡೆ ಹಾಗೂ ವೆಚ್ಚವಾದ ಅನುದಾನದ ವಿವರ. ಈ ಕುರಿತಾಗಿ SATSನಲ್ಲಿ ಅತಿ ತುರ್ತಾಗಿ ಇಂದೀಕರಿಸಿ ಸಬ್ಮಿಟ್ ಮಾಡಬೇಕಾಗಿದೆ. ಆತ್ಮೀಯರೇ, ನಮ್ಮ ಶಾಲೆಯ SATSನಲ್ಲಿ ಸ್ಕೂಲ್ ಅಸೆಟ್ಸ್ ಮಾಹಿತಿಯನ್ನು ಯಾವ ರೀತಿ ಇಂದೀಕರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳೋಣ. ಅದರಲ್ಲಿ STS ಅಂತ ಟೈಪ್ ಮಾಡಿ ಸಬ್ಮಿಟ್ ಮಾಡಿದಾಗ ನಮಗೆ STSನ ಮುಖಪುಟ ತೆರೆದುಕೊಳ್ಳುತ್ತದೆ. ಅದರಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತದೆ. ಅಲ್ಲಿ ನಮ್ಮ ಶಾಲೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಮಾಡಿಕೊಳ್ಳೋಣ. ಲಾಗಿನ್ ಕೊಟ್ಟವಾಗ ನಮ್ಮ ಶಾಲೆಯ SATSನ ಮುಖಪುಟ ತೆರೆದುಕೊಳ್ಳುತ್ತದೆ. ಇದರ ಮೇನ್ ಮೆನುವಿನ ಪಕ್ಕದಲ್ಲೇ ಇರತಕ್ಕಂತಹ ರೀಸೆಂಟ್ಲಿ ಆ್ಯಡೆಡ್ ಮೆನುವಿನಲ್ಲಿ ಮೊದಲನೇ ಆಪ್ಷನ್ ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಅಂತಕ್ಕಂಥದ್ದಿದೆ. ಅದನ್ನು ನಾವು ಕ್ಲಿಕ್ ಮಾಡಿಕೊಳ್ಳೋಣ. ನಮಗೆ ಈಗ ಸ್ಕೂಲ್ ಅಸೆಟ್ ಡೀಟೇಲ್ಸನ್ನು ಎಂಟ್ರಿ ಮಾಡುವಂಥ ಇಂಟರ್ಫೇಸು ತೆರೆದುಕೊಂಡಿದೆ. ಇದರಲ್ಲಿ ಮೊದಲಿಗೆ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಅನ್ನೋಂಥ ಆಪ್ಷನ್ ಇದೆ. ಅದರಲ್ಲಿ ಮೊದಲನೇದು ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್. ಈ ಒಂದು ನ್ಯೂ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಮಾಹಿತಿಯಲ್ಲಿ ನಮ್ಮ ಶಾಲೆಗೆ 2005-6ನೇ ಸಾಲಿನಿಂದ ಇಲ್ಲಿಯವರೆಗೆ ಯಾವ್ಯಾವ ವರ್ಷದಲ್ಲಿ ಎಷ್ಟು ಹೊಸ ಕೊಠಡಿಗಳು ಸ್ಯಾಂಕ್ಷನ್ ಆಗಿವೆ ಆ ಒಂದು ಮಾಹಿತಿಯನ್ನು ಇಲ್ಲಿ ಇಂದೀಕರಿಸಬೇಕಾಗಿದೆ. ಮೊದಲಿಗೆ ನಾವು ಇಯರನ್ನು ಚೂಸ್ ಮಾಡಿಕೊಳ್ಳೋಣ. 2005-6 ನಾನಿಲ್ಲಿ ಮಾದರಿಯಾಗಿ ಎಂಟ್ರಿ ಮಾಡ್ತಾ ಇದ್ದೇನೆ. 2005-6ನೇ ಸಾಲಿನಲ್ಲಿ ಸ್ಕೀಮ್ ನೇಮ್ ಅಂತ ಇದೆ. ಆ ಸ್ಕೀಮ್ ನೇಮ್ ಸೆಲೆಕ್ಟ್ ಮಾಡಿಕೊಂಡಾಗ ನಮಗೆ ಯಾವ ಸ್ಕೀಮ್ನಡಿಯಲ್ಲಿ ರೂಮ್ ಸ್ಯಾಂಕ್ಷನ್ ಆಗಿದೆ ಅನ್ನೋದು ಇರುತ್ತೆ. ಸ್ಟೇಟ್ ಸೆಕ್ಟರು, RIDF, SSK, RMSA, ZP, TP, MLA ಗ್ರಾಂಟು, ವಿವೇಕ, CSR ಫಂಡು, NDRF, SDRF, KKRDB, CPMIZ, ನರೇಗಾ, CM ಸ್ಪೆಷಲ್ ಗ್ರಾಂಟು ಅಥವಾ ಇದು ಯಾವುದೂ ಇಲ್ಲದೇ ಇದ್ದರೆ ಅದರ್ಸನ್ನು ನಾವು ಇಲ್ಲಿ ಚೂಸ್ ಮಾಡಬೇಕು. ನಾನಿಲ್ಲಿ ಮಾದರಿಯಾಗಿ SSKಯನ್ನು ಚೂಸ್ ಮಾಡಿದ್ದೇನೆ. ಇದನ್ನು ನಾವು ನಮ್ಮ ರೂಮ್ಸ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಅವರು ಏನು ಕಾರ್ಯಾದೇಶ ತಂದು ಕೊಟ್ಟಿರ್ತಾರೆ ಅದರಲ್ಲಿ ಈ ಸ್ಕೀಮ್ ಮತ್ತು ಟೋಟಲ್ ಅಮೌಂಟ್ ಇರುವಂತಹ ಆದೇಶ ಇರುತ್ತೆ. ಅದನ್ನು ನೋಡಿ ನಾವು ಇಲ್ಲಿ ಇದನ್ನು ಅಪ್ಡೇಟ್ ಮಾಡ್ಬೋದು. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್, ಆ ವರ್ಷ ಎಷ್ಟು ರೂಮನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ. ಒಂದು ರೂಮು. ಯೂನಿಟ್ ಕಾಸ್ಟು 4 ಲಕ್ಷ. ಟೋಟಲ್ ಫೈನಾನ್ಸ್ ನಾನಿಲ್ಲಿ 4 ಲಕ್ಷ ಅಂತ ತೋರಿಸಿದ್ದೇನೆ. ಟೋಟಲ್ ಫೈನಾನ್ಸ್ ರಿಸೀವ್ಡ್ 4 ಲಕ್ಷ. ಟೋಟಲ್ ಫೈನಾನ್ಸ್ ಸ್ಪೆಂಟ್ ಅದು ಸೇಮ್ ಅಮೌಂಟನ್ನು ಇಲ್ಲಿ
ಎಂಟ್ರಿ ಮಾಡ್ತಾ ಇದ್ದೇನೆ. ಹಾಗೆಯೇ 2005-06ಕ್ಕೆ ಸಂಬಂಧಿಸಿದ ಹಾಗೆ ಒಂದು ರೂಮನ್ನು ನಾವಿಲ್ಲಿ ಎಂಟ್ರಿ ಮಾಡಿದ್ದೇವೆ. ಹಾಗೆ ಬೇರೆ ಸಾಲಿನಲ್ಲಿ ಸ್ಯಾಂಕ್ಷನ್ ರೂಮ್ಗಳು ಆಗಿದ್ದರೆ ಅದನ್ನು ನಾವಿಲ್ಲಿ ಆ್ಯಡ್ ಅಂತಕ್ಕಂಥ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸಾಲನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇಲ್ಲಿ ನಾವು ಮತ್ತೊಂದು ಸಾಲನ್ನು 2009-10ರಲ್ಲಿ ಮತ್ತೊಂದು ಬಿಲ್ಡಿಂಗ್ ಬಂದಿತ್ತು ಅಂತ ಹೇಳಿದರೆ ಅದನ್ನು ನಾವಿಲ್ಲಿ 2009-10 ಚೂಸ್ ಮಾಡಿ ಹಾಗೆ ಆ ರೂಮು ಯಾವ ಸ್ಕೀಮ್ನಡಿ ಸ್ಯಾಂಕ್ಷನ್ ಆಗಿದೆ ಅದನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಉದಾಹರಣೆಗೆ NDRF. ಹಾಗೆಯೇ ಅಲ್ಲಿ ಎಷ್ಟು ರೂಮು ಒಂದು ರೂಮ್ ಸ್ಯಾಂಕ್ಷನ್ ಆಗಿದ್ದರೆ 1, ಅಥವಾ 2 ರೂಮ್ ಸ್ಯಾಂಕ್ಷನ್ ಆಗಿದ್ದರೆ 2 ಚೂಸ್ ಮಾಡಬೇಕು. ಯೂನಿಟ್ ಕಾಸ್ಟ್ 1ಕ್ಕೆ ಇದ್ದರೆ 1 ಎಂಟ್ರಿ ಮಾಡಬೇಕು. 2 ಆಗಿದ್ದರೆ 1 ಯೂನಿಟಿಗೆ ಎಷ್ಟು ಅಂತ ನಾವಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಈ ವರ್ಷ ಯೂನಿಟ್ ಕಾಸ್ಟು 5 ಲಕ್ಷ ಅಂತ ಎಂಟ್ರಿ ಮಾಡಿದ್ದೇನೆ. ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಸೇಮ್. ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು, ನಿಖರವಾದಂಥ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡ್ಬೋದು. ನಂತರ ನಮಗೆ ಅದು ಬೇಡ ಅನಿಸಿದ್ರು ಸಹಿತ ಇಲ್ಲಿ ತೋರಿಸಿರತಕ್ಕಂತಹ ಮೈನಸ್ ಬಟನ್ ಏನಿದೆ ಅದನ್ನು ನಾವು ಕ್ಲಿಕ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ. ಹೀಗೆ ನಾವು ನಮ್ಮ ಶಾಲೆಯ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಅಥವಾ ಯಾವ್ಯಾವ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಹೊಸ ರೂಮ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಆ ರೂಮಿನ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಕೊಡ್ತೇನೆ. ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ. ಇಷ್ಟಾದ ಮೇಲೆ ನಮ್ಮ ಒಂದು ಮಾಹಿತಿ ಸರಿ ಇದೆ ಅಂತ ಹೇಳಿದರೆ ಇಲ್ಲಿ ತೋರಿಸಿರುವಂತಹ ಫೈನಲ್ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲದಿದ್ದರೆ ನಾವು ಇಲ್ಲಿ ಎಡಿಟ್ ಅಂತಕ್ಕಂಥ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಏನಾದರೂ ತಿದ್ದುಪಡಿ ಇದ್ದಲ್ಲಿ ಮಾಡಿ ನಂತರ ಫೈನಲ್ ಸಬ್ಮಿಟ್ಟು ಕೊಡಬೇಕು. ನಂತರದಲ್ಲಿ ಎರಡನೇದೇನಿದೆ ಮೈನರ್ ರಿಪೇರ್ ಕ್ಲಾಸ್ ರೂಮ್ಸ್. ಇದು ಸಹ 2005-06ನೇ ಸಾಲಿನಿಂದ ಇಲ್ಲಿಯವರೆಗೆ ಮೈನರ್ ರಿಪೇರಿ ಯಾವ್ಯಾವ ವರ್ಷ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ, ಎಷ್ಟು ಸ್ಪೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿದೆ. ನಾನಿಲ್ಲಿ 2008-09ರಲ್ಲಿ ನಮ್ಮ ಶಾಲೆಗೆ ಮೈನರ್ ರಿಪೇರಿ ಬಂದಿತ್ತು. ಯಾವ ಸ್ಕೀಮ್ ನಡಿ ಬಂದಿತ್ತು? ZP ಸ್ಕೀಮ್ ನಡಿ ಬಂದಿತ್ತು. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ರಿಪೇರ್ಡ್. ಎಷ್ಟು ಕ್ಲಾಸ್ ರೂಮ್ ರಿಪೇರಿ ಆಗಿತ್ತು? 2 ರೂಮ್. ಯೂನಿಟ್ ಕಾಸ್ಟು ಮೈನರ್ ರಿಪೇರ್ ಇದೆ. ಎಷ್ಟು ಬಂದಿತ್ತು? ನಿಮ್ಮ ಶಾಲೆಗೆ ಬಂದಂಥ ಅಮೌಂಟನ್ನು, ನಿಖರವಾದಂಥ ಅಮೌಂಟನ್ನು ಇಲ್ಲಿ ಆ ವರ್ಷಕ್ಕೆ ಎಂಟ್ರಿ ಮಾಡಬೇಕು. ಟೋಟಲ್ ಫೈನಾನ್ಸ್ 1 ಯೂನಿಟಿಗೆ 50,000 ಆದರೆ ನಾನಿಲ್ಲಿ 2 ರೂಮು ಕೊಟ್ಟಿದ್ದೇನೆ, 1 ಲಕ್ಷ ಆಗುತ್ತೆ. ಈ ರೀತಿ ಟೋಟಲ್ ಅಮೌಂಟ್ ರಿಸೀವ್ಡ್, ಟೋಟಲ್ ಫೈನಾನ್ಸ್ ಸ್ಪೆಂಟ್. ಅದೇ ರೀತಿ ನಾವು ಆ್ಯಡ್ ಬಟನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಶೈಕ್ಷಣಿಕ ವರ್ಷನ್ನು ತೆಗೆದುಕೊಳ್ಳಬಹುದು. 2014-15 ಚೂಸ್ ಮಾಡ್ತಾ ಇದ್ದೀನಿ. ಆ ವರ್ಷ ನಮಗೆ SSKಯಿಂದ ನಂಬರ್ ಆಫ್ ರೂಮ್ಸ್ 1 ರೂಮಿಗೆ ರಿಪೇರಿ ಮಾಡಲಿಕ್ಕೆ ಬಂದಿತ್ತು. ಯೂನಿಟ್ ಕಾಸ್ಟ್ 1 ಲಕ್ಷ. ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ 1 ಲಕ್ಷ. ಈ ರೀತಿಯಾಗಿ ನಮಗೆ 2005-06ನೇ ಸಾಲಿನಿಂದ ಇಲ್ಲಿವರೆಗೆ ಬಂದಂತಹ ಮೈನರ್ ರಿಪೇರಿಯ ಅನುದಾನಗಳ ಮಾಹಿತಿಯನ್ನು ಇಲ್ಲಿ
ಮತ್ತು ಸ್ಕೀಮಿನ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕು. ಎಲ್ಲ ವರ್ಷಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಮೇಲೆ ನಾವು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಎಲ್ಲ ವರ್ಷಗಳ ಮಾಹಿತಿಯನ್ನು ಎಂಟ್ರಿ ಆದಮೇಲೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಒಂದು ಮೇಲ್ಗಡೆ ನೋಟ್ ಇದೆ, ಆ ನೋಟನ್ನು ಗಮನಿಸಬೇಕು. ಕೈಂಡ್ಲಿ ಎನ್ಶ್ಯೂರ್ ದ್ಯಾಟ್ ಫಂಡ್ or finance allocations are entered for all academic years. If the allocation for any academic year is not submitted, it will be treated as no fund or finance being allocated for that year. ನೀವು ಯಾವ ವರ್ಷವನ್ನು ಹಾಕಿ ಎಂಟ್ರಿ ಮಾಡಿರ್ತೀರೋ ಆ ವರ್ಷದ ಮಾಹಿತಿಯನ್ನು ಮಾತ್ರ ತೆಗೆದುಕೊಳ್ಳುತ್ತದೆ. ನೀವು ಅಕಸ್ಮಾತಾಗಿ ಆ ವರ್ಷ ಯಾವುದೇ ವರ್ಷವನ್ನು ಹಾಕದೆ ನೀವು ಬಿಟ್ಟಿದ್ದರೆ ಅದು ಅಂದರೆ ಆ ವರ್ಷ ನಿಮಗೆ ಯಾವುದೇ ರೀತಿಯ ಫಂಡು ಬಂದಿರುವುದಿಲ್ಲ ಅಂತ ಅರ್ಥ ಅಂತ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಇಲ್ಲಿ ಮೇಜರ್ ರಿಫೇರ್ಸ್ ಕ್ಲಾಸ್ ರೂಮ್ಸ್ ಅಂತ 3ನೇ ಆಪ್ಷನ್ ಏನಿದೆ ಇದರಲ್ಲೂ ಸಹಿತ ಸೇಮು ಇಯರ್ ಸೆಲೆಕ್ಟ್ ಮಾಡ್ಕೊಳ್ತೇವೆ. 2020-21 ಸ್ಕೀಮ್ ನೇಮ್ JDP, number of classrooms 2, unit cost 2 ಲಕ್ಷ, total allocations 4 ಲಕ್ಷ, total finance received 4 ಲಕ್ಷ, total finance spent ಇಷ್ಟಾಯಿತು. ಇದಾದ ಮೇಲೆ ನಮಗೆ ಮತ್ತೆ ಯಾವುದಾದ್ರೂ ವರ್ಷದಲ್ಲಿ ನಮಗೆ ದುರಸ್ತಿ ಅನುದಾನ ಬಂದಿದ್ದರೆ ಆ ವರ್ಷವನ್ನು ಇಲ್ಲಿ ನಾವಿಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವರ್ಷ ಸೆಲೆಕ್ಟ್ ಮಾಡೋದು, ಸ್ಕೀಮ್ ಸೆಲೆಕ್ಟ್ ಮಾಡಿ ನಂತರದಲ್ಲಿ ಸಬ್ಮಿಟ್ ಮಾಡಿ ನಂತರದಲ್ಲಿ ಫೈನಲ್ ಸಬ್ಮಿಟ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಇಲ್ಲಿ ನಾವು ಯಾವ ವರ್ಷ ಎಷ್ಟು ಅನುದಾನ ಬಂದಿತ್ತು ಅನ್ನೋದನ್ನು ನಮ್ಮ ಶಾಲೆಯಲ್ಲಿರುವಂತಹ ಕಾರ್ಯಾದೇಶಗಳನ್ನು ಗಮನಿಸಿ ಎಂಟ್ರಿ ಮಾಡಬೇಕು. ಹೀಗೆ ಪ್ರತಿ ಸೆಕ್ಷನ್ನಲ್ಲಿ ಸಬ್ಮಿಟ್ ಕೊಟ್ಟು ನಂತರ ಫೈನಲ್ ಸಬ್ಮಿಟ್ ಕೊಟ್ಟಾಗ ನಮ್ಮ ಶಾಲೆಯ ಡಾಟಾ ಸೇವ್ ಆಗುತ್ತೆ. ಕಂಪಲ್ಸರಿಯಾಗಿ ಪ್ರತಿ ಸೆಕ್ಷನ್ನಲ್ಲಿ ಫೈನಲ್ ಸಬ್ಮಿಟ್ ಮಾಡಬೇಕು. ಎರಡನೇದ್ದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಆಪ್ಷನ್ಸ್ ತೆರೆದುಕೊಳ್ಳುತ್ತೆ. ಇಲ್ಲೂ ಸಹಿತ ಯಾವ ವರ್ಷ ಶೌಚಾಲಯ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆಯಾಗಿತ್ತು ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. 2015-16 ಯಾವ ಅನುದಾನದಡಿಯಲ್ಲಿ ಸ್ಯಾಂಕ್ಷನ್ ಆಗಿತ್ತು? NAREGA. Number of toilets given for boys, ಅದೇನು ಬಾಯ್ಸ್ ಆಗಿತ್ತಾ ಗರ್ಲ್ಸ್ ಆಗಿತ್ತಾ ಅಥವಾ 1 boys 1 girls. Number of toilets given for CWSN 0. Unit cost ಎಂಟ್ರಿ ಮಾಡಿ ನಂತರ ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಬಿಡುಗಡೆ ಅಂತ ಟೋಟಲ್ ಅಮೌಂಟು ಎಂಟ್ರಿ ಮಾಡಿ ಟೋಟಲ್ ಫೈನಾನ್ಸ್ ರಿಸೀವ್ಡ್, ಟೋಟಲ್ ಫೈನಾನ್ಸ್ ಸ್ಪೆಂಟ್. ಇದಿಷ್ಟನ್ನು ಅತ್ಯಂತ ನಿಖರವಾದಂಥ ಮಾಹಿತಿಯನ್ನು ಆ್ಯಡ್ ಮಾಡಬೇಕು. ನಂತರ ಮತ್ತೊಂದು ಶೈಕ್ಷಣಿಕ ಹೆಸರಿನಲ್ಲಿ ಮತ್ತೆ ಶೌಚಾಲಯ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಆಗಿದ್ದರೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವರ್ಷ ಶೈಕ್ಷಣಿಕ ಸಾಲನ್ನು ಮತ್ತು ಸ್ಕೀಮನ್ನು ಎಂಟ್ರಿ ಮಾಡಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಎಲ್ಲ ವರ್ಷಗಳ ಮಾಹಿತಿ ಅಪ್ಡೇಟ್ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್
ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕಡ್ಡಾಯವಾಗಿದೆ. ನಂತರ ಫರ್ನಿಚರ್ಸ್ ಪ್ರೊವೈಡೆಡ್, ಫರ್ನಿಚರ್ ಡೀಟೇಲ್ಸ್, ಇಲ್ಲೂ ಸಹ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. 2023-24. ಡಿಡ್ ಎನಿ ಗ್ರ್ಯಾಂಟ್ ಗಿವನ್ ಫಾರ್ ಫರ್ನಿಚರ್, ಆ ಶೈಕ್ಷಣಿಕ ಸಾಲಿನಲ್ಲಿ ಏನಾದರೂ ಅಮೌಂಟ್ ಬಿಡುಗಡೆಯಾಗಿದೆಯಾ, ಯಾವ ಸ್ಕೀಮ್ನಲ್ಲಿ ಬಿಡುಗಡೆಯಾಗಿದೆ. ನಾನಿಲ್ಲಿ MLA ಗ್ರ್ಯಾಂಟ್ ಅಂತ ಚೂಸ್ ಮಾಡಿದ್ದೇನೆ. ಟೋಟಲ್ ಅಲಾಕೇಟೆಡ್, ಎಷ್ಟು ಅಮೌಂಟು ಬಿಡುಗಡೆಯಾಗಿತ್ತು ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಟೋಟಲ್ ರಿಸೀವ್ಡ್, ಆ ಅಮೌಂಟನ್ನು ಎಂಟ್ರಿ ಮಾಡಿ. ಟೋಟಲ್ ಸ್ಪೆಂಟ್, ಎಷ್ಟು ಖರ್ಚು ಮಾಡಿದೆವು ಅದನ್ನು ಎಂಟ್ರಿ ಮಾಡಬೇಕು. ಫಾರ್ ಹೌ ಮೆನಿ ಚಿಲ್ಡ್ರನ್ ಫರ್ನಿಚರ್ ಪರ್ಚೇಸ್, ಆ ವರ್ಷ ಅಷ್ಟು ಅಮೌಂಟಿಗೆ ಎಷ್ಟು ಸ್ಟೂಡೆಂಟಿಗೆ ಫರ್ನಿಚರನ್ನು ಪರ್ಚೇಸ್ ಮಾಡಲಾಗಿದೆ ಎಂಬುದನ್ನು ಎಂಟ್ರಿ ಮಾಡಬೇಕು. ನಾನಿಲ್ಲಿ ಮಾದರಿಯಾಗಿ 20 ವಿದ್ಯಾರ್ಥಿಗಳನ್ನು ಚೂಸ್ ಮಾಡಿದ್ದೇನೆ. ಇದೇ ರೀತಿಯಾಗಿ ಬೇರೆ ಯಾವುದಾದ್ರೂ ಸಾಲಿನಲ್ಲಿ ಅನುದಾನ ಬಿಡುಗಡೆಯಾಗಿದ್ದರೆ, ಪೀಠೋಪಕರಣ ಖರೀದಿಗಾಗಿ ಅನುದಾನ ಬಿಡುಗಡೆಯಾಗಿದ್ದರೆ ಅದನ್ನು ಚೂಸ್ ಮಾಡಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಸಬ್ಮಿಟ್ ಕೊಟ್ಟು ಫೈನಲ್ ಸಬ್ಮಿಟ್ಟು ಮಾಡಬೇಕು. ನಂತರದಲ್ಲಿ ಕೊನೆಯದಾಗಿ ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್, ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕ್ಲಾಸ್ ವೈಸ್ ಕೊಟ್ಟಿರ್ತಾರೆ. ಆ ಕ್ಲಾಸ್ ವೈಸ್ಗೆ ನಮ್ಮ ಶಾಲೆಯಲ್ಲಿರುವಂತಹ ಫರ್ನಿಚರ್ಗಳ ಸಂಖ್ಯೆಯನ್ನು, ಎಷ್ಟು ಮಕ್ಕಳಿಗೆ ಫರ್ನಿಚರ್ ಇದೆ ಎಂಬುದನ್ನು ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಮ್ಮ ಶಾಲೆಯ ಪ್ರತಿ ಕ್ಲಾಸಿನ ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಪೀಠೋಪಕರಣಗಳ ಲಭ್ಯತೆ ಇದೆ ಅನ್ನೋದನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ನಂತರದಲ್ಲಿ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಮ್ಮ ಶಾಲೆಯ ಹೊಸ ಕೊಠಡಿಗಳ ಮಾಹಿತಿ, ಮೈನರ್ ರಿಪೇರಿ ಮಾಹಿತಿ, ಮೇಜರ್ ರಿಪೇರಿ ಮಾಹಿತಿ, ಶೌಚಾಲಯ ಕಟ್ಟಡಗಳ ಮಾಹಿತಿ ಹಾಗೂ ಪೀಠೋಪಕರಣಗಳ ಸರಬರಾಜು ಮತ್ತು ಸದ್ಯ ಅವೈಲೇಬಲ್ ಇರತಕ್ಕಂತಹ ಪೀಠೋಪಕರಣಗಳ ಕುರಿತಾದ ಮಾಹಿತಿಯನ್ನು ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಈ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಸ್ಕೂಲ್ ಅಸೆಟ್ ಡೀಟೇಲ್ಸನ್ನು ತುರ್ತಾಗಿ ಅಪ್ಡೇಟ್ ಮಾಡಬೇಕಾಗಿದೆ. ಇದುವರೆಗೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.